ಸ್ಕೂಲಿಗೆ ಹೋಗೋ ಎಲ್ಲ ಮಕ್ಕಳದು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರುತ್ತೆ. ಫಸ್ಟಿಂದನೇ ಕಲಿಸ್ಬಿಡ್ತಾರೆ ಅವರು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಒಂದು ಫಂಕ್ಷನಿಗೆ ಹೊರಟಿದ್ದೀವಿ. ಒಂದಲ್ಲ, ತುಂಬ ಫಂಕ್ಷನ್ಸ್ ಇದೆ, ಹೊರಟಿದ್ದೀವಿ. ನಾನು ಇನ್ನೂ ಏನು ಮೇಕಪ್ ಅಂತ ಏನೂ ಹಾಕಿಲ್ಲ. ಬಟ್ ಇವತ್ತು ಏನು ಮೇಕಪ್ ಯೂಸ್ ಮಾಡ್ತಲ್ಲ. ನಾನು ಇದೊಂದು ಸನ್ಸ್ಕ್ರೀನು ಕಾಣಿಸ್ತಾ ಇದೆಯಾ, ಇದು ಮಾಯ್ಶ್ಚರೈಸರ್ ಎರಡೇ ಯೂಸ್ ಮಾಡ್ತಾ ಇರೋದು. ತುಂಬ ಬಿಸಿಲಿದ್ದು ಮೇಕಪ್ ಹಾಕೋಬಿಟ್ರೆ ಇರಿಟೇಷನ್ ಆಗುತ್ತೆ ಮತ್ತು ಬರೋದು ಲೇಟ್ ಆಗುತ್ತೆ, ಅಲ್ಲಿ ಕಂಫರ್ಟಬಲ್ ಆಗಿರೋಕ್ಕಾಗಲ್ಲ ಅಂತ. ಇದು ಯಾಕೆ ವಿಡಿಯೋ ಓಪನ್ ಮಾಡಿದೆ ಅಂತ ಅಂದರೆ, ಈ ಸನ್ಸ್ಕ್ರೀನ್ ಇದೆಯಲ್ಲ ವೆರಿ ಯೂಸ್ಫುಲ್. ಮತ್ತು ಸ್ಕಿನ್ನು 1 or 2 ಶೇಡ್ಸು ನಿಮಗೆ ಲೈಟ್ನಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಅಬ್ಸರ್ವ್ ಮಾಡಿದ್ದೀನಿ, ಅದಕ್ಕೆ ಇದನ್ನು ತೋರಿಸೋಣ ಅಂತ ಆನ್ ಮಾಡಿದೆ. ಫುಲ್ ರೆಡಿ ಆದಮೇಲೆ ತೋರಿಸ್ತೀನಿ. ದಿಸ್ ಇಸ್ ಮೈ ಬ್ಯೂಟಿಫುಲ್ ಬಟರ್ ಎಲ್ಲೋ ಔಟ್ಫಿಟ್. ಸ್ಕ್ರೀನು ಡ್ರೆಸ್ ಎಲ್ಲ ಮಿಕ್ಸಪ್ ಆಗಿ ಹೋಗಿದೆ, ಹಾಗಾಗಿ ಅಷ್ಟು ಕಾಣಿಸ್ತಾ ಇಲ್ವೇ. ಮತ್ತು ಈಚೆ ಹೋದ್ಮೇಲೆ ತೋರಿಸ್ತೀನಿ, ಓಕೆನಾ. ಎಲ್ಲ ರೆಡಿ ಆದಮೇಲೆ ಔಟ್ಫಿಟ್ ಇದು. ಇಯರಿಂಗ್ಸ್ ಇದು ಹಾಕ್ಕೊಂಡಿದ್ದೀನಿ. ಇತ್ತೀಚೆಗೆ ಬಟರ್ ಎಲ್ಲೋ ಫೇವ್ರೇಟ್ ಆಗಿಬಿಟ್ಟಿದೆ ನನಗೆ. ಈ ಡ್ರೆಸ್ ಇಡಿಸ್ತಾ ಇರಲಿಲ್ಲ. ಜಿಮ್ಮಿಗೆ ಹೋದ್ಮೇಲೆ 1 ಇಂಚ್ ಡೌನ್ ಆದಮೇಲೆ ಇಡಿಸ್ತಾರೆ. ಇದೆ ಡ್ರೆಸ್ ಆಲ್ಮೋಸ್ಟ್ ಪ್ಲೈನು. ಸಮ್ಮರಿಗೆ ಕರೆಕ್ಟಾಗಿ ಅಪ್ರೋಪ್ರಿಯೇಟ್ ಆಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಮ್ಯಾಚಿಂಗೇ ಇಲ್ಲ ಇವತ್ತು. ಎಷ್ಟೊಂದು ಸಲ ಗೊತ್ತಿಲ್ಲದೆ ಮ್ಯಾಚಿಂಗ್ ಆಗ್ತಾಯಿದ್ವಿ, ಇವತ್ತಾಗಿಲ್ಲ. ಇವತ್ತು ನಾವು ಹೋಗಿದ್ದಂಥ ಫಂಕ್ಷನ್ ಹಾಲ್ ಒಂಥರ ಚೆನ್ನಾಗಿತ್ತು. ಹೆರಿಟೇಜ್ ಟಚ್ ಇರೋ ಅಂಥದ್ದು ಚೆನ್ನಾಗಿತ್ತಲ್ಲ ಅಂತ ಒಂದಷ್ಟು ಗ್ಲಿಮ್ಸ್ನ ತೊಗೊಂಬಂದಿದ್ದೀನಿ. ಇವಾಗ ಅದು ನೋಡೋಣ, ಓಕೆನಾ. ಈಗ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟಿದ್ವಿ. ಸ್ವಲ್ಪ ಕ್ಲೀನಿಂಗ್ ಕೆಲಸ ಇದೆ, ಅದನ್ನೆಲ್ಲ ನೋಡೋಣ ಮನೆಗೆ ಹೋಗಿ. ತುಂಬ ಹರಡಿತ್ತು ಡ್ರಾರ್ಸ್ಗಳೆಲ್ಲ, ಇವತ್ತು ಅದೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮನೆಯೆಲ್ಲ ನೋಡಿ, ಇಲ್ಲಿ ರಂಪ ರಾಮಾಯಣ ಕೂತಿದೆ. ನಾನೇ ಕಿತ್ತಾಕಿರೋದು ಗೈಸ್. ಕ್ಲೀನ್ ಮಾಡೋಕ್ಕೆ ಅಂತ ಎಲ್ಲ ತೆಗ್ದಾಕಿದ್ದೀನಿ. ಈಗೆಲ್ಲ ಕ್ಲೀನ್ ಮಾಡಬೇಕು. ಇದಿಷ್ಟು ಬಟ್ಟೆ ಅದು ಹೆಂಗೆ ಹೋಗಿ ಇದ್ರೊಳಗೆ ಸೇರ್ಕೊಂಡಿತ್ತು ಅಂತ ಗೊತ್ತಿಲ್ಲ, ಅದಕ್ಕೆ ಎಲ್ಲ ತೆಗೆದು ಕೆಳಗೆ ಹಾಕಿದ್ದೀನಿ. ಮತ್ತು ಬುಕ್ಸು ಬೇಡದೇ ಇರೋದೇ ಜಾಸ್ತಿ ತುಂಬ್ಕೊಂಡಿದೆ ಇದರಲ್ಲಿ, ಅದೆಲ್ಲ ತೆಗೆದು ಬಿಸಾಕೋಣ. ಇಷ್ಟೆಲ್ಲ ಹರಡಿದೆ. ಮೇಡಮ್ ನೋಡಿ, ಇಲ್ಲಿ ಊಟ ಆಯಿತು, ಹೊಟ್ಟೆ ತುಂಬಿತು, ಈಚೆ ಎಲ್ಲ ಹೋಗಿ ಬಂದಾಯಿತು, 1, 2 ಎಲ್ಲ ಮುಗಿಸಾಯಿತು. ಈಗ ಅಚ್ಚುಕಟ್ಟಾಗಿ ನಿದ್ದೆ ಮಾಡ್ತಾಯಿದ್ದಾಳೆ. ಇಲ್ಲೆಲ್ಲ ಹಿಂಗೆ ಹರಡಿದೆಯಲ್ಲ, ಅವಳಿಗೆ ಕಂಫರ್ಟಬಲಾಗಿ ಮಲ್ಗೋಕ್ಕಾಗ್ತಲ್ಲ, ಅದಕ್ಕೆ ಹಾಗೆ ಮುದ್ರುಕೊಂಡು ಮಲಗಿರೋದು ಇವತ್ತು. ಇಲ್ಲ ಅಂದರೆ ಫುಲ್ ಏರೋಪ್ಲೇನ್ ಮೋಡಲ್ಲಿರ್ತಾಳೆ. ಅದನ್ನ ತೋರಿಸ್ತೀನಿ ನಿಮಗೆ ಒಂದು ಸತಿ ಏರಿಯಾ. ಅವಳು ಆ ಥರ ಮಲಗಿದ್ದಾಗ ಫಸ್ಟು ವ್ಯಾಕ್ಯೂಮ್ ಕ್ಲೀನರಲ್ಲಿ ಇದರಲ್ಲಿರೋ ಧೂಳೆಲ್ಲ ತೆಗ್ದಿದ್ದೀನಿ. ಈಗ ಒಂದು ಒದ್ದೆ ಬಟ್ಟೆ ಮಾಡಿಕೊಂಡು ಇದನ್ನು ಒಂದು ಸಲ ವೈಪ್ ಮಾಡ್ಕೊತಾ ಇದ್ದೀನಿ. ಬೈ ದ ವೇ, ಇದು ರೀಯೂಸಬಲ್ ಮೈಕ್ರೋಫೈಬರ್ ಕ್ಲಾತ್ಸು, ತುಂಬ ಚೆನ್ನಾಗಿದೆ ಮಾತ್ರ. ಫಸ್ಟು ಒಂದು ವೈಟ್ ಕಲರ್ದು ಬರೋದಲ್ಲ, ಅದನ್ನು ಯೂಸ್ ಮಾಡ್ತಾಯಿದ್ದೆ. ಅದಕ್ಕಿಂತನೂ ಇದು ಚೆನ್ನಾಗಿದೆ. ಇದು ಸೇಮ್ ಕ್ಲಾತ್ ಥರನೇ ಇದೆ. ಅದು ಏನೋ ಬ್ಯಾಂಬೂದೇನೋ ಬರೋದು. ಇದು ಈ ಥರದ್ದು ಚಿಕ್ಕದು, ಇದನ್ನು ಹರ್ಕೊಳ್ಳೋದು. ಇದನ್ನು ಇನ್ನೊಂದು ಸತಿ ನೀಟಾಗಿ ತೋರಿಸ್ತೀನಿ. ಇದನ್ನು ಹರಿದ್ಬಿಟ್ಟು ಈ ಥರ ಯೂಸ್ ಮಾಡೋದು. ತುಂಬ ಸತಿ ವಾಶ್ ಮಾಡಿ ಯೂಸ್ ಮಾಡ್ಬೋದು. ಇದನ್ನಂತೂ ಚೆನ್ನಾಗಿದೆ ಇದು. ಕೆಳಗಡೆ ಒಂದು ಡ್ರಾಯಿಂಗ್ ಶೀಟ್ ಹಾಕ್ಬಿಟ್ಟಿಟ್ಟಿದ್ದೆ ಫಸ್ಟು. ಆ ಡ್ರಾಯಿಂಗ್ ಶೀಟು ಎಲ್ಲ ಅದು ಡ್ರಾಯಿಂಗ್ ಶೀಟ್ ಸಮೇತ ಹರಿದಾಕಿದ್ದ. ಇದೆಲ್ಲ ನೋಡಿ, ಇಲ್ಲಿ ಪೇಪರ್ಸು ಇದೆಲ್ಲ ನಮ್ಮ ಮುದ್ದು ಇದು ಮಾಡಿರೋದೆ. ಇದೆ ಬೇಕಾಗಿರೋದಕ್ಕಿಂತ ಬೇಡದೇ ಇರೋದೇ ಜಾಸ್ತಿ ತುಂಬ್ಕೊಂಡ್ಬಿಟ್ಟಿದೆ, ಹಾಗಾಗಿ ಎಲ್ಲನೂ ತೆಗ್ದಾಕ್ತಾಯಿದ್ದೀನಿ.
ನಾನು ಬೇಕಿರೋದು ಒಂದು ಕಡೆ ಜೋಡಿಸಿಟ್ಟಿದ್ದೀನಿ ನೋಡಿಲ್ಲ, ಜಸ್ಟ್ ಇಷ್ಟೇ ಬೇಕಿರೋದು. ಅದು ಇದರಲ್ಲೂ ಬೇಡದೇ ಇರೋ ರಿಮೋಟ್ಸ್ ಇದೆ, ಯಾವ್ಯಾವ್ದ್ರದ್ದು ಅಂತ ಕನ್ಫ್ಯೂಸ್ ಆಯ್ತಲ್ಲ ಅಂತ ಹೆಂಗಾದ್ರೂ ಆಗಲಿ ಅಂತ ತೆಗೆದಿಟ್ಟಿದ್ದೀನಿ. ಇಷ್ಟೇ ಇಷ್ಟು. ಆಮೇಲೆ ಇದೊಂದು ಎಮರ್ಜೆನ್ಸಿಗೆ ಬೇಕೇ ಬೇಕು. ನಮ್ಮ ಮನೇಲಿ ಮಿಲಿ ಇದ್ದಾಳಲ್ಲ, ಅವಳು ಹೇರ್ಸ್ನ ಯೂನಿಫಾರ್ಮ್ಗೆಲ್ಲ ಅಂಟ್ಕೊಂಡಿರುತ್ತೆ ಮಕ್ಕಳದು, ಅದು ತೆಗಿಯುತ್ತೆ. ಮತ್ತು ಇದೊಂದು ಎಪ್ಸಮ್ ಬಾತಿಂಗ್ ಸಾಲ್ಟ್ನ ತರಿಸ್ಕೊಂಡಿದ್ದೀನಿ. ಇದು ನೆಲ ಒರೆಸೋಕ್ಕೂ ಇದನ್ನೇ ಯೂಸ್ ಮಾಡೋದು. ಇದು ಉಪ್ಪು ಹಾಕ್ಕೊಂಡು ಕಾಲು ಹಾಕ್ಕೊಂಡು ಇಟ್ಕೊಂಡ್ರೆ ಕಾಲು ನೋವೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಉಪ್ಪು ಅಂದರೆ ಅದೇ ಇದು ಎಪ್ಸಮ್ ಸಾಲ್ಟ್, ಬಾತ್ ಸಾಲ್ಟ್ ಅಂತ ಇದೆ ನೋಡಿ, ಅದಕ್ಕೆ ಹ್ಯಾಂಡಿ ಆಗಿರಲಿ ಅಂತ ಇಲ್ಲೇ ಇಟ್ಕೊಟ್ಟಿದ್ದೀನಿ. ಮತ್ತು ಈ ಡ್ರಾ ನೋಡಿ ಏನು ಗೊತ್ತಾ, ನ್ಯಾಪ್ತಲಿನ್ ಬಾಲ್ಸ್, ನಶೆಗಳ್ಗೆನೋ ನುಸಿಗಳ್ಗೆನೋ ಏನೋ ಅಂತಾರಲ್ಲ, ಅದು ಇನ್ಸೆಕ್ಟ್ಸ್ ಬರದೇ ಇರೋ ಥರ ಇಡೋದು. ತರಿಸ್ಕೊಂಡಿದ್ದೀನಿ, ಇನ್ನೂ ಎಲ್ಲೂ ಪ್ಲೇಸ್ ಮಾಡಿಲ್ಲ ಅದನ್ನ. ಇದು ಈ ವರ್ಷದ ಕ್ಯಾಲೆಂಡ್ರು 2026. ಆಮೇಲೆ ಇವೆಲ್ಲ ಏನೋ ಸಂತೋಷದ ಸ್ವಲ್ಪ ಡಾಕ್ಯುಮೆಂಟ್ಸು ಇದರೊಳಗೆ ಹಾಕಿದ್ದಾರೆ. ಇವನ್ ತೆಗೆದು ಒಂದು ಕಡೆ ಇಟ್ಬಿಡೋಣ. ಹ್ಯಾಂಡ್ ರೈಟಿಂಗ್ ತೋರಿಸಿ ನೋಡಿ ಗೈಸ್ ನಮ್ಮದು. ನಿಮಗೆ ಒಂದು ವಿಷಯ ಹೇಳಬೇಕು ಅಂದರೆ, ಯುನೈಟೆಡ್ ಸ್ಕೂಲಿಗೆ ಹೋಗೋ ಎಲ್ಲ ಮಕ್ಕಳದು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರುತ್ತೆ. ಫಸ್ಟಿಂದನೇ ಕಲಿಸ್ಬಿಡ್ತಾರೆ ಅವರು. ಒಂದು ಮಗು ಹೆಂಗೆ ಬರ್ಸಿದ್ರಿ ಅಂತಲ್ಲ, ಅದೆಲ್ಲ ಕಂಪ್ಲೀಟ್ ಟೀಚರ್ಸ್ ಎಫರ್ಟೇನೆ. ನಾವೇನೋ ಮನೇಲಿ ಹ್ಯಾಂಡ್ ರೈಟಿಂಗ್ ಎಫರ್ಟ್ ಹಾಕಲ್ಲ. ಎಲ್ಲ ಮಕ್ಕಳದು ಹ್ಯಾಂಡ್ ರೈಟಿಂಗ್ ಅಷ್ಟು ಚೆನ್ನಾಗಿರುತ್ತೆ. ಇದು ಎಲ್ಲ ಒಂದೇ ಹ್ಯಾಂಡ್ ರೈಟಿಂಗು. ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಮಾತ್ರ ತುಂಬ ಚೆನ್ನಾಗಿ ಡೆವಲಪ್ ಮಾಡಿಸ್ತಾರೆ. ಇವಾಗ ಈ ಕಡೆ ಡ್ರಾನ ಎಲ್ಲ ಫುಲ್ ಖಾಲಿ ಮಾಡಾಯಿತು. ಇಲ್ಲಿ ನೋಡಿ ಬರೀ ಪೆನ್ಸಿಲ್ದು 90% ಮನೆ ಹರಡ್ಕೊಳ್ಳೋಕ್ಕೆ ಮುದ್ದುನೇ ರೀಸನ್ ಅನ್ನೋದಕ್ಕೆ ಸಾಕ್ಷಿ ತೋರಿಸ್ತಾ ಇದ್ದೀನಿ. ಆಮೇಲೆ ವ್ಯಾಕ್ಯೂಮ್ ಕ್ಲೀನರ್ ಅಲ್ಲಿದೆ, ಎದ್ದೋಗೋಕ್ಕಾಗ್ತಾಯಿಲ್ಲ, ಅದಕ್ಕೆ ಈಗ ಒದ್ದೆ ಬಟ್ಟೆ ಕೈಗೆ ಸಿಕ್ತು, ಇದರಲ್ಲೇ ಕ್ಲೀನ್ ಮಾಡ್ಕೊಬಿಡ್ತೀನಿ. ಇದರಲ್ಲೂ ಧೂಳು ಏನೂ ಇಲ್ದಂಗೆ ನೀಟಾಗಿ ಹೋಗುತ್ತೆ, ಒದ್ದೆ ಆಗಿರುತ್ತಲ್ಲ ಬಟ್ಟೆ, ಹಾಗಾಗಿ. ಇದೇನು ನೀವು ನೋಡ್ತಾ ಇದ್ದೀರಾ, ಇದೆಲ್ಲ ವೇಸ್ಟ್ ಆಗಿರೋ ಅಂಥ ಟ್ಯಾಬ್ಲೆಟ್ಸು ಮತ್ತು ಎಕ್ಸ್ಪೈರ್ ಆಗಿರೋ ಅಂಥ ಟ್ಯಾಬ್ಲೆಟ್ಸು. ಇದನ್ನು ಗಿಡಕ್ಕೆ ಹಾಕಿದ್ರೆ ಚೆನ್ನಾಗಿ ಗಿಡಗಳೆಲ್ಲ ಗ್ರೋತ್ ಆಗುತ್ತೆ ಅಲ್ವಾ, ಅದಕ್ಕೆ ಹಾಕ್ತಾಯಿದ್ದೀನಿ. ಇನ್ನೊಂದು ಯೂಸ್ ಏನು ಅಂದರೆ, ಪುಡಿ ಮಾಡಿಬಿಟ್ಟು ಅದನ್ನು ಗಾಯ ಇರುತ್ತಲ್ಲ ಅದಕ್ಕೆ ಹಚ್ಚಿದ್ರೂ ಬೇಗ ವಾಸಿಯಾಗುತ್ತೆ. ಫ್ಲವರಿಂಗ್ ಪ್ಲ್ಯಾಂಟ್ಸ್ಗಳಿಗೆ ಹಾಕಿದ್ರಂತೂ ಫ್ಲವರ್ ಬಿಡ್ತಾನೆ ಇರಲ್ವಲ್ಲ, ಅಂಥ ಗಿಡಗಳೆಲ್ಲ ಫ್ಲವರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಇಲ್ಲಿ ನೋಡಿ, ಇಲ್ಲಿ ಇವಾಗ ಎಷ್ಟು ಆರಾಮಾಗಿ ಮಲಗಿದ್ದಾಳೆ. ಆವಾಗಲೇ ಕ್ಲೀನಾಗಿರ್ಲಿಲ್ವಲ್ಲ ಅಂತ ಮುದ್ರಕೊಂಡು ಮಲಗಿದ್ಲು. ಇವಾಗ ಕ್ಲೀನ್ ಆದ ತಕ್ಷಣ ಮತ್ತೆ ಆರಾಮಾಗಿ ಮಲಗಿದ್ದಾಳೆ. ಬರೀ ನಿದ್ದೆ ಹೊಡೆಯೋದೇ ಕೆಲಸ. ಯಾರಾದರೂ ಬಂದರೆ ಬೊಗ್ಳೋದು, ಮತ್ತೆ ಮಲಗೋದು, ತಿನ್ನೋದು, ಮತ್ತೆ ಮಲಗೋದು, ಇಷ್ಟೇ ಮಿಲಿ ಕೆಲಸ. ಇದಿಷ್ಟು ಪ್ಲ್ಯಾಂಟ್ಸು ನೆನ್ನೆ ತೊಗೊಂಬಂದಿದ್ದು, ರೋಡ್ ಸೈಡಲ್ಲಿ ಮಾರ್ತಾಯಿದ್ರು. ಈ ರೋಸ್ಮೆರಿ ಮತ್ತು ಎಷ್ಟು ಸಲ ನರ್ಸರಿಗೆ ಹೋದರೂ ಖಾಲಿಯಾಗಿತ್ತಿದ್ದು ರೋಸ್ಮೆರಿ. ಮತ್ತು ಇನ್ನೊಂದು ಈ ಪ್ಲ್ಯಾಂಟ್, ಇದು ಹೆಸರು ಏನು ಅಂತ ಗೊತ್ತಿದ್ರೆ ಹೇಳಿ. ಹಾರಕ್ಕೆಲ್ಲ ಮಧ್ಯದೆಲ್ಲ ಹಾಕಿ ಕಟ್ತಾರಲ್ಲ, ಗಮ್ಮಂತ ಇರುತ್ತಲ್ಲ, ಇದ್ರ ಸ್ಮೆಲ್ ನಂಗೆ ಇಷ್ಟ. ಆದರೆ ಇದು ಪ್ಲ್ಯಾಂಟು ಒಂದೇ ಇದ್ದಿದ್ದು, ಚೆನ್ನಾಗಿರೋದಿರಲಿಲ್ಲ. ಇದು ಇರಲಿ ಅಂತ ಇದನ್ನೇ ತೊಗೊಂಬಂದೆ. ಇಲ್ಲಿ ನರ್ಸರಿಲಿ ನಂಗೆ ಸಿಕ್ಕಲೇ ಇಲ್ಲ ಇದು.
ಆಮೇಲೆ ಇದೊಂದು ಯೆಲ್ಲೋ ಕಲರ್ದು ಒಂದು, ಇದು ಯೆಲ್ಲೋ ಕಲರ್ದು ಹಾಳಾಗಿತ್ತು, ಅದಕ್ಕೆ ಇದೊಂದು ತಗೊಂಬಂದೆ. ಆಮೇಲೆ ಇದು ಪಿಂಕ್. ಈ ಗಿಡ ತುಂಬ ಚೆನ್ನಾಗಿತ್ತು, ನೀರು ಹಾಕ್ಬೇಕಾದ್ರೆ ಸಂತೋಷ್ ಮುರಿದಾಕ್ಬಿಟ್ಟಿದ್ರು ರೋಸ್ ಗಿಡ. ಇದೊಂದು ಕಲರು, ಇದು ಫುಲ್ ವೈಟ್, ನೀವೇ ಮುರಿದಾಕಿದ್ದು ಲಾಸ್ಟ್ ಟೈಮು. ಆಮೇಲೆ ಈ ಪಾಟ್ಸು ನಮ್ಮ ಅಮ್ಮನ ಮನೇಲಿ ಬಿಸಾಕಿದ್ರು ಅಂತ ನಾನು ಎತ್ಕೊಂಡ್ಬಂದೆ. ರೋಸ್ ಇದು ಅದೇ ಗುಲ್ಕನ್ ರೋಸ್ ಥರ ಬರುತ್ತಲ್ಲ, ಅದು ಸಖತ್ ಸ್ಮೆಲ್ ಇರುತ್ತೆ, ರೋಸ್ ಸ್ಮೆಲ್ ಜಾಸ್ತಿ ಬರುತ್ತೆ. ಮತ್ತಿದು ನಂದು ಹಳೆಯ ಗಿಡಗಳು. ಎಲ್ಲಿಗೆ? ಇದಂತೂ ಸಖತ್ ಪ್ರೆಟಿ ಕಲರ್. ಈ ಥರದ್ದು ಇತ್ತು, ಇದು ಹಾಳಾಗಿತ್ತು ಅಂದರೆ ಅದು ಗಿಡ ಬೇರೆ ಮನೆಯಿಂದ ತರಬೇಕಾದ್ರೆ ಮುರ್ದೆ ಹೋಗ್ಬಿಟ್ಟಿತ್ತು, ಅದು ಪಾಟು ಗಿಡ ಎಲ್ಲ ಹೋಯ್ತದು ಗಿಡ. ಇವತ್ತು ಸಿಂಟೆಕ್ಸ್ ಕ್ಲೀನ್ ಮಾಡೋಕ್ಕೆ ಬಂದಿದ್ದಾರೆ. ನಾವು ಮನೆ ಕಟ್ಟಿದಾಗ್ಲಿಂದ ಇಲ್ಲಿವರೆಗೂ ಕ್ಲೀನೇ ಮಾಡಿಸಿರ್ಲಿಲ್ಲ. ಅದು ಓಪನ್ ಮಾಡಿ ನೋಡಿದಾಗಲೇ ಗೊತ್ತಾಗಿತ್ತು ತುಂಬ ಗಲೀಜಾಗಿ ಹೋಗಿತ್ತು. ಇವರು ಹಾಸನ್ ಸುತ್ತಮುತ್ತ ಎಲ್ಲಾದ್ರೂ ಮಾಡಿಕೊಡ್ತಾರೆ, ಸಿಂಟೆಕ್ಸ್ ಮಾತ್ರ ಅಲ್ಲ ಸಂಪೂನು ಕ್ಲೀನ್ ಮಾಡಿಕೊಡ್ತಾರೆ. ಅವ್ರದ್ದು ನಂಬರ್ ನಾನು ಡಿಸ್ಪ್ಲೇ ಮಾಡ್ತೀನಿ, ಬೇಕಾದರೆ ಕಾಲ್ ಮಾಡಿ ಮಾಡಿಸ್ಕೊಳ್ಳಿ. ನಾನು ಸಿಂಟೆಕ್ಸ್ಗೆ ಫುಲ್ ನೀರು ತುಂಬಿಸ್ಬಿಟ್ಟಿದ್ದೆ, ಅದೇ ಬೇಜಾರಾಗ್ತಾಯಿತ್ತು, ಅಷ್ಟು ನೀರು ವೇಸ್ಟ್ ಆಯ್ತಲ್ಲ ಅಂತ. ಏ ಜೋಪಾನ ಕಣೋ. ಅದು ಕತ್ಲೆಯಿಂದ ಬೆಳಕಿಂದ ಹೋದ್ರೆ ಕಾಣಿಸಲ್ಲ, ಸರಿಯಾಗಿ ಹೊಡ್ಕೊಂಡ ಪಾಪ. ಸೋಲಾರು ಕ್ಲೀನ್ ಮಾಡ್ತೀರಾ? ಸೋಲಾರ್ ಅಂತೂ ಇಲ್ಲೆಲ್ಲ ಕಟ್ಕೊಬಿಟ್ಟಿತ್ತಲ್ವಾ ಲಾಸ್ಟ್ ಟೈಮ್. ಇಲ್ಲ ಕಣ, ಅವನೇ ಹೇಳೋದ ನಿಮ್ದು ನೀರು ಚೆನ್ನಾಗಿದೆ ಅಷ್ಟು ಕಟ್ಟಿಲ್ಲ ಅಂತ. ಮತ್ತೆ ಯಾಕೆ ಕಾಯಲ್ಲ ನಮ್ದ್ರಲ್ಲಿ? ಕಾಯಲ್ಲ ಅಂದ್ರೆ ನೀರು ಹಾಕಿ ರೆಡಿ ಮಾಡ್ತಿದ್ದಾನೆ, ಹೆಂಗಿದ್ರು ಹೊತ್ತಿದ್ದೀವಲ್ಲ. ಎಲ್ಲಿಗೆ ನೀರು ಹಾಕ್ತೀರಾ? ಇದ್ರ ಮೇಲೆ ನೀರು ಹಾಕ್ಬೇಕು, ಶಾಂಪು ಹಾಕ್ಬಿಟ್ಟು ನೀರು ಇದೆ ಈ ನೀರು ಕಾಯಕ್ಕೆ ಬಿಡಲ್ಲ ಇದು. ಹೌದಾ ಅಮ್ಮ, ಏನು ಸುಡ್ತಾ ಇದ್ದಾವೆ ಇವು? ಬಿಸಿಲುಗೆ ಈ ಸಿಂಟೆಕ್ಸ್ ನೀರೆಲ್ಲ ಕಾಯ್ದು ಹೋಗಿದೆ. ನೀರು ಗಲೀಜು ಕೂತ್ರೆ ಧೂಳು ಕುತ್ಕೋಬಾರ್ದು ಅಂತನಾ? ಇಷ್ಟೊಂದು ಗಲೀಜಿರುತ್ತೆ ಆಗಿರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ತುಂಬ ಅಂದರೆ ಪಾಚಿ ಎಲ್ಲ ಚೆನ್ನಾಗಿ ಕಟ್ಟೋಗ್ಬಿಟ್ಟಿತ್ತು ಅದ್ರ ಮೇಲೆಲ್ಲ. ಅದೆಲ್ಲ ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಿಕೊಡ್ತಾರೆ. ಆ್ಯಸಿಡ್ ಯೂಸ್ ಮಾಡಿ ಫುಲ್ ಕ್ಲೀನ್ ಮಾಡ್ತಾರೆ ಸಿಂಟೆಕ್ಸ್ ಎಲ್ಲ. ಇವ್ರು ಕ್ಲೀನ್ ಮಾಡಿ ಆದಮೇಲೆ 1 ಅವರ್ ಅಲ್ಲ, 10 ಮಿನಿಟ್ಸ್ ನೀರು ಫುಲ್ ಬಿಡಬೇಕು, ಆ್ಯಸಿಡ್ ಎಲ್ಲ ಮಿಕ್ಸ್ ಆಗಿರುತ್ತೆ. ಅದಾದಮೇಲೆ ಯೂಸ್ ಮಾಡಿಕೊಂಡ್ರೆ ಕ್ಲೀನಾಗಿರುತ್ತೆ. ಅವ್ರಲ್ಲಿ ಕ್ಲೀನ್ ಮಾಡ್ತಾಯಿದ್ರೆ ನಮ್ಮ ಮುದ್ದದ ಆಟ ಆಗೋಗಿದೆ ಇಲ್ಲಿ ನೀರಲ್ಲಿ. ಅಲ್ಲೆಲ್ಲ ಚೆಲ್ಲಿತ್ತಲ್ಲ ನೀರು ಫುಲ್ಲು ಆಟ ಆಡ್ಕೊಂಬಂದ. ನಾನಂತೂ ಬಿಸಿಲು ಅಂತ ಒಳಗಡೆ ಹೋಗ್ಬಿಟ್ಟೆ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.